ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೈನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಏನಪ್ಪ, ಹೇಗೆ, ಏನು ಎತ್ತ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೊಸ ವಿಡಿಯೋನ ನೋಡ್ತಾ ಇರೋರಾದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಇವತ್ತು ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ, ಒಂದು ಮಾತ್ರ ಅಮೌಂಟ್ ಬಂದಿದೆ, ಮಿಕ್ಕಿದ ಅಮೌಂಟ್ ಇನ್ನೂ ಯಾರಿಗೂ ಬಂದಿಲ್ಲ ಅಂತ. ಹೌದು, ನಮಗೆ ಮುಂಚೆ ಹೇಳಿದ್ದೇನೆಂದರೆ 19, 20, 21ನೇ ಕಂತು ಈ ಮಂತು ಒಳಗಡೆ ಅಂದರೆ ಮೇ 31 ಒಳಗಡೆ ಎಲ್ಲರ ಅಕೌಂಟ್ಗೂ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದು. ಸೊ ಏನಂದರೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲರಿಗೂ ಒಂದೊಂದು ಕಂತು, ಈ ವಾರ ಒಂದು ಕಂತು ರಿಲೀಸ್, ಲಾಸ್ಟ್ ವೀಕಲ್ಲಿ ಒಂದು ಕಂತು ರಿಲೀಸ್ ಮಾಡಿದರು. ಸೊ ಈ ವಾರ ಒಂದು ಕಂತು ರಿಲೀಸ್ ಮಾಡ್ತಾರೆ. ಸೊ ನೆಕ್ಸ್ಟು ಅಂದರೆ ಬಿಫೋರ್ 31 ಒಳಗಡೆ 3 ಕಂತು ಏನಿದೆ ಅದು ರಿಲೀಸ್ ಆಗುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದು. ಸೊ ಈಗ ಆಲ್ರೆಡಿ ಲಾಸ್ಟ್ ವೀಕು ಎಲ್ಲರಿಗೂ 2,000 ರೂಪಾಯಿ ಬಂದಿದೆ. ಕೆಲವರಿಗೆ ಅದು ಇನ್ನೂ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ಅಂತ ಅನ್ನೋದಾದರೆ, ಕೆಲವರಿಗೆ ಬ್ಯಾಂಕ್ಗಳಲ್ಲೇ ಹೋಗಿ ಚೆಕ್ ಮಾಡಬೇಕು, ನೋಟಿಫಿಕೇಷನ್ ಬರಲ್ಲ, ಅಥವಾ ಬ್ಯಾಂಕ್ಗಳಲ್ಲಿ ಲಾಸ್ಟ್ ಎಲ್ಲ ಹೇಳ್ತಾ ಇದ್ರು ಕರೆಕ್ಟಾಗಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಮೆನ್ಷನ್ ಮಾಡಿಲ್ಲ ಅಂದ್ರೂ ಅದು ಕ್ರೆಡಿಟ್ ಆಗ್ತಾ ಇರಲ್ಲ ಅಂತ ಹೇಳಿ. ಸೊ ಅಂಥವ್ರಾದರೆ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ನ ಚೆಕ್ ಮಾಡಿಸ್ಕೊಳ್ಳಿ. ಕೆಲವರಿಗೆ ಈ 19ನೇ ಕಂತು ಇನ್ನೂ ಕೂಡ ಪೆಂಡಿಂಗ್ ಇದೆ. ಯಾಕೆ, ಒಟ್ಟಿಗೆ ಬರುತ್ತಾ ಬರಲ್ವಾ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗಿಯೂ ಬರುತ್ತೆ. ಈ ಲಾಸ್ಟ್ ವೀಕಲ್ಲಿ ಎಷ್ಟು ಜನಕ್ಕೆ ಅಮೌಂಟ್ ಬಂದಿದೆಯೋ ಅಷ್ಟು ಈಗ ಈ ವೀಕಲ್ಲಿ ಬಂದಿಲ್ಲದೆ ಇರೋರಿಗೆ ಈ ವೀಕಲ್ಲಿ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ 3 ಕಂತು ಅಮೌಂಟ್ ಏನಿದೆ ಅದು ಈ 31 ಒಳಗಡೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದು. ಸೊ ಈ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ 2,000 ಬರಲಿಕ್ಕೆ. ಯಾಕಂದರೆ ಲಾಸ್ಟ್ ವೀಕ್ ಒಂದಾಯಿತು, ಈ ವೀಕ್ ಅನ್ನೋದಾದರೆ ನೆಕ್ಸ್ಟ್ ವೀಕಲ್ಲಿ ಒಂದು. ಸೊ 3 ಅಮೌಂಟ್ ಕ್ಲಿಯರ್ ಆಗುತ್ತೆ ಅಂತ ಮಾಹಿತಿ ಪ್ರಕಾರ ಬಂದಿರೋದು. ಸೊ ಎಲ್ಲರೂ ಕೂಡ ಮೈಸೂರು, ಬ್ಯಾಂಗ್ಳೂರು, ಹಾಸನ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಕಡೆ ಬಂದಿದೆ, ಇನ್ನೊಂದು ರಾಜ್ಯಗಳಲ್ಲಿ ಈ ವಾರ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಒಟ್ಟಿಗೆ ರಿಲೀಸ್ ಮಾಡಬೇಕು, ಒಟ್ಟಿಗೆ ರಿಲೀಸ್ ಮಾಡಿಲ್ಲ. ಯಾಕೆ ಅಂತ ಪ್ರಾಬ್ಲಮ್ ಅನ್ನೋದಾದರೆ, ಅವರು ಮುಂಚೆನೇ ಹೇಳಿದ್ದು ಒಟ್ಟಿಗೆ 6,000 ರಿಲೀಸ್ ಮಾಡಲ್ಲ, ಮಾಡಬೇಕು ಅನ್ನೋದಾದರೆ ವಾರ ವಾರ ಒಂದೊಂದು ಕಂತನ್ನ ರಿಲೀಸ್ ಮಾಡ್ತೀವಿ ಅಂತ. ಈಗ ಮಾಹಿತಿ ಪ್ರಕಾರ ಏನನ್ನೋದಾದರೆ, ಹಣಕಾಸಿಗೆ ಅಂದರೆ ನಮ್ಮದು ಅಮೌಂಟು ಏನು ಹಾಕ್ತಾ ಇದ್ದಾರೆ ಅದು ಕನ್ಫರ್ಮೇಷನ್ ಆಗಿದೆ. ಸೊ ಈ ವಾರಗಳಲ್ಲಿ ಬಂದಿಲ್ದಿರೋರ್ಗೂ ಜೊತೆಗೆ 20ನೇ ಕಂತಿನ ಅಮೌಂಟು ಕೂಡ ಬರಲಿದೆ ಅಂತ ಮಾಹಿತಿ ಬಂದಿದೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಹೌದು, ಬಂದಿಲ್ಲದೆ ಇರೋರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಕೆಲವರು ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ಒಟ್ಟೊಟ್ಟಿಗೆ ಏನು ಅಂದರೆ ಒಟ್ಟಿಗೆ 2,000 ಅನ್ನೋದು ಇನ್ನೂ ಕೂಡ ಕೆಲವರಲ್ಲಿ ಬಂದಿಲ್ಲ. 19ನೇ ಕಂತು ಕೂಡ ಇನ್ನೂ ಸರಿಯಾಗಿ ಬಂದಿಲ್ಲ. ಸೊ ಈ ವಾರ ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಲಾಸ್ಟ್ ವೀಕ್ ಬಂದಿಲ್ಲದಿರೋರ್ಗೂ ಕೂಡ ಈ ವಾರ ಬರುತ್ತೆ ಅಂತ ಹೇಳಿದ್ದಾರೆ. ಈ ವಾರದಲ್ಲಿನೇ ಕೂಡ 20ನೇ ಕಂತು ಕೂಡ ರಿಲೀಸ್ ಮಾಡ್ತೀನಿ ಅಂತಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಿ, ಯಾಕಂದರೆ ವಾರ ವಾರ ಒಂದೊಂದು ಅಮೌಂಟು ಬರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಜೊತೆಗೆ ನಿಮ್ಮೆಲ್ಲರಿಗೂ ಮೆಸೇಜ್ ಬಂದಿಲ್ಲ ಅನ್ನೋದಾದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ನ ಚೆಕ್ ಮಾಡಿಸ್ಕೊಳ್ಳಿ. ಕೆಲವ್ರಿಗೆ ಮೆಸೇಜ್ ಬರುತ್ತೆ, ಕೆಲವರಿಗೆ ನೋಟಿಫಿಕೇಷನ್ ಬಂದಿಲ್ಲದೆ ಇರೋದ್ರಿಂದ ನಮಗೂ ಬಂದಿಲ್ಲ ಅಂತ ಕೂರಬೇಡಿ, ಹೋಗಿ ಒಂದು ಸರಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ವೇರಿಯೇಷನ್ ಒಂದೇ ರಾಜ್ಯದಲ್ಲಿ ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ ಅನ್ನೋದು ಕನ್ಫರ್ಮೇಷನ್ ಆಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಲಾಸ್ಟ್ ಬಂದಿಲ್ಲದೆ ಇರೋರ್ಗೂ ಕೂಡ ಈ ವಾರ ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಎಲ್ಲರಿಗೂ ಕೂಡ ಒಮ್ಮೆ ಬೇಸರ ಆಗಿರ್ಬೋದು. ಜೊತೆಗೆ ಯಾವ ಥರ ಅನ್ನೋದಾದರೆ, ಯಾವುದೇ ಒಂದು ನ್ಯೂಸ್ ಚಾನಲ್ಗಳು ಅವ್ರಿಗೆ ಕ್ವಶನ್ ಮಾಡ್ತಾ ಇರುವಾಗ ಸಹಜವಾಗಿ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. ಸೊ ಆ ಟೈಮಲ್ಲಿ ಪ್ರತಿ ತಿಂಗಳು ನಾವೆಲ್ಲರಿಗೂ ನಿಮಗೆ ಅಮೌಂಟ್ ಕೊಡ್ತೀವಾ ಅಂತ ಹೇಳಿದ್ವಾ ಎಲ್ಲಾದರೂ ಅಂತ ಕ್ವಶನ್ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಬೇಸರ ಆಗಿರ್ಬೋದು, ಜೊತೆಗೆ ಕೆಲವರಿಗೆ ಕೋಪನೂ ಬಂದಿರ್ಬೋದು. ಬಟ್ ಏನಂದರೆ ಸರ್ಕಾರದಿಂದ ಅವರೇ ಮಾಡಿರೋದ್ರಿಂದ ಖಂಡಿತವಾಗಿಯೂ ಅಮೌಂಟ್ನ ಕೊಡ್ತಾರೆ. ಈ ವೀಕು ಕೂಡ ಬರುತ್ತೆ ಅಂತ ಹೇಳ್ತಾ ವೆಯ್ಟ್ ಮಾಡೋಣ. ಯಾಕಂದರೆ ಕೆಲವ್ರಿಗೆಲ್ಲ ಬಂದಿದೆ ಅಂತ ಅನ್ನೋದಾದರೆ ಇನ್ನು ಕೆಲವ್ರಿಗೂ ಕೂಡ ಈ ವೀಕಲ್ಲಿ ಬರುತ್ತೆ. ಅಷ್ಟು ಜನಕ್ಕೆ ಒಟ್ಟಿಗೆ ಅಮೌಂಟ್ ಹಾಕಬೇಕು ಅನ್ನೋದೇ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ಪು ಹಾಕ್ತೀವಿ ಅಂತ ಕೂಡ ಅವರೇ ಹೇಳಿದ್ದಾರೆ ಅಂತ ಹೇಳ್ತಾ, ಸೊ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ. ಜೊತೆಗೆ 19ನೇ ಕಂತು ಕಂಪ್ಲೀಟ್ ಆದ ತಕ್ಷಣ 20ನೇ ಕಂತು ಕೂಡ ಈ ವಾರದಲ್ಲೇ ಬರಬಹುದು. ಸೊ ಎಲ್ಲರೂ ವೆಯ್ಟ್ ಮಾಡೋಣ. ಬಂದಮೇಲೆ ಎಲ್ಲರೂ ಕೂಡ ಮೆಸೇಜ್ ಹಾಕಿ. ಮಾಧ್ಯಮಗಳ ಮುಂದೆ ಅವರು ಮಾತಾಡಿದ್ದು ಎಲ್ಲ ಕಡೆ ಸುದ್ದಿ ಆಗಿತ್ತು. ಯಾಕಂದರೆ ಮಾಧ್ಯಮಗಳು ಅಂದರೆ ಯಾರೇ ಆದ್ರೂ ಅವ್ರಿಗೆ ಯಾವ ಥರ ಅಂದರೆ ಕೆರಳಿಸೋ ಥರ ಮಾತಾಡಿದಾಗ ಸೊ ಅವರು ಸಹಜವಾಗಿ ಮಾತಾಡೋದು
ಅಂದರೆ ಅದು ಸ್ವಲ್ಪ ಸಹಜವಾಗೇ ಇರುತ್ತೆ. ಸೊ ಈಗ ಯಾವ ಥರ ಅನ್ನೋದಾಗಿದ್ರೆ, ಈಗ ಸರ್ಕಾರದಿಂದ ಅಮೌಂಟು ಫಸ್ಟ್ ಎಲ್ಲ ಪ್ರತಿ ತಿಂಗಳು ಬರ್ತಾ ಇತ್ತು. ಸೊ ಈಗ 3 ತಿಂಗಳು ಅಮೌಂಟು ಡಿಲೇ ಮಾಡಿದ್ದಾರೆ ಅಂದರೆ ಲಾಸ್ಟ್ 19ನೇ ಕಂತು ಅಮೌಂಟ್ ಆಲ್ರೆಡಿ ಎಲ್ಲರಿಗೂ ಬಂದಿದೆ. ಕೆಲವ್ರಿಗೆ ಇನ್ನೂ ಬಂದಿಲ್ಲ, ಅದು ಕೂಡ ಈ ವೀಕಲ್ಲಿ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಹೌದು, ಖಂಡಿತವಾಗಿಯೂ ಬರದೇ ಇರೋರಿಗೆ 19ನೇ ಕಂತು ಈ ವಾರ ಕೂಡ ಬರುತ್ತೆ. ಜೊತೆಗೆ ಅವರ ಹೇಳಿಕೆ ಪ್ರಕಾರ 3 ಕಂತು ಏನಿದೆ ಆದರೂ ವಾರ ರಿಲೀಸ್ ಮಾಡ್ತೀವಿ ಅನ್ನೋದು ಕೂಡ ಲಾಸ್ಟ್ ವೀಕಲ್ಲಿ ಒಂದಾಗಿದೆ, ಈ ವಾರ ಒಂದಾಗುತ್ತೆ, ನೆಕ್ಸ್ಟ್ ವೀಕಲ್ಲಿ ಒಂದಾಗುತ್ತೆ. ಸೊ ವೆಯ್ಟ್ ಮಾಡೋಣ. ಲಾಸ್ಟು ಬಂದಿಲ್ಲ ಅನ್ನೋದು ಕೂಡ 19ನೇ ಕಂತು ಬಂದಿಲ್ಲದೆ ಇರೋರಿಗೂ ಈ ವಾರದಲ್ಲಿ ಖಂಡಿತವಾಗಿಯೂ ಬರುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡಿ. ಯಾರ್ಯಾರಿಗೆಲ್ಲ ಬಂದಿದೆ ಅವರು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ಟೋಟಲಿ ಏನಪ್ಪ ಅನ್ನೋದಾದರೆ, ಬರದೇ ಇರೋರ್ಗೂ ಕೂಡ ಈ ವಾರದಲ್ಲಿ ಬರುತ್ತೆ ಅಮೌಂಟು. ವೆಯ್ಟ್ ಮಾಡಿ, ಬಂದವರೆಲ್ಲ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನ್ಯೂ ಯೂಸರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪ್ರೆಸ್ ಮಾಡಿಕೊಂಡ್ರೆ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಮಾಡಿದ್ರೂ ನೋಟಿಫಿಕೇಶನ್ ಬರುತ್ತೆ, ಫಸ್ಟೇ ನೀವು ನನ್ನ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೆಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.